ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೊಸ ಟೀಸರ್ದು ರಿಯಾಕ್ಷನ್ ಕೊಡಕ್ಕೆ ಬಂದೀನಿ. ಟೀಸರ್ ಹೆಸರು ಏನಪ್ಪಾ ಅಂದ್ರೆ ರಕ್ಕಸಪುರ ದೋಳ್ ಅಂತ ಹೇಳಿ ಹೊಸ ಮೂವಿ ರಿಲೀಸ್ ಆಗ್ಲಿರ್ತದ. ಯಾರಪ್ಪ ಆಕ್ಟರ್ ಅಂದ್ರೆ ರಾಜ್ ಬಿ ಶೆಟ್ಟಿ ಅವರು ಆ್ಯಂಡ್ ಡೈರೆಕ್ಟೆಡ್ ಬೈ ರವಿ ಸರಂಗ ಅವರು ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಅರ್ಜುನ್ ಜನ್ಯ ಅವರು. ಸೊ ಈ ಮೂವಿ ನಾನು ಪೋಸ್ಟರ್ ನೋಡಿದ್ದೆ. ಪೋಸ್ಟರ್ ನೋಡ್ಬಿಟ್ಟು ನಂಗೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿತ್ತು. ಆ್ಯಂಡ್ ಇವಾಗ ಟೀಸರ್ ರಿಲೀಸ್ ಆಗಿದೆ. ಆಮೇಲೆ ಇನ್ನೊಂದೇನು ಹೇಳ್ಬೇಕಂದ್ರೆ ರಾಜ್ ಬಿ ಶೆಟ್ಟಿ ಅವರು ಬ್ಯಾಕ್ ಟು ಬ್ಯಾಕ್ ಮೂವೀಸ್ ಮಾಡ್ತಾನೆ ಬರ್ತಿದ್ದಾರೆ. ಸೂ ಫ್ರಮ್ ಸೋ ಮಾಡಿದ್ರು, ಆಮೇಲೆ 45 ಮಾಡಿದ್ರು, ಆಮೇಲೆ ಇವಾಗ ಲ್ಯಾಂಡ್ ಲಾರ್ಡ್ ಟ್ರೈಲರ್ ರಿಲೀಸ್ ಆಯಿತು, ಅದರಲ್ಲಿ ಕೂಡ ಅವರಿದ್ದಾರೆ. ಆ್ಯಂಡ್ ಇವಾಗ ಈ ಮೂವಿ ನೆಕ್ಸ್ಟ್ 4ನೇ ಮೂವಿ ಇನ್ ಲಾಸ್ಟ್ 1 ಇಯರು. ಕ್ರೇಜಿ ಏನಂತಾರೆ ಆ್ಯಕ್ಟಿವಿಟಿ. ಆಮೇಲೆ ನಂಗೆ ತುಂಬ ಇಷ್ಟ ಅವ್ರ ಆ್ಯಕ್ಟಿಂಗು, ತುಂಬ ವರ್ಸಟೈಲ್ ಆ್ಯಕ್ಟರ್ ಕೂಡ ಅವರು. ಸೂ ಫ್ರಮ್ ಸೋ ಅಲ್ಲಿ ಅವರು ಸ್ವಾಮೀಜಿ ಆಗಿದ್ದರು. ಆಮೇಲೆ 45 ಮೂವಿಯಲ್ಲಿ ಅವರು ಕಾಮನ್ ಮ್ಯಾನ್ ಆಗಿ ಕಾಣಿಸ್ಕೊಂಡ್ರು. ಆಮೇಲೆ ಲ್ಯಾಂಡ್ ಲಾರ್ಡಲ್ಲಿ ಟ್ರೈಲರ್ ಟೀಸರ್ ಪ್ರಕಾರ ಅವರು ಲ್ಯಾಂಡ್ ಲಾರ್ಡ್ ಆಗಿರ್ತಾರೆ ಆಮೇಲೆ ಆ ಜಾಗಕ್ಕೆ. ಆ್ಯಂಡ್ ಇದರಲ್ಲಿ ಏನಿದೆ ಅಂತ ನಂಗೆ ಗೊತ್ತಿಲ್ಲ. ಪೋಸ್ಟರಲ್ಲಂತೂ ಅವರು ಪೊಲೀಸ್ ಬಟ್ಟೆ ಹಾಕೊಂಡಿದ್ದಾರೆ, ಅವ್ರಿಗೆ ಫುಲ್ ಬೆಂಕಿ ಇದೆ, ಗೋಸ್ಟ್ ರೈಡರ್ ವೈಬ್ಸ್ ಬರುತ್ತೆ ನನಗಂತೂ. ಸೊ ಸರಿ, ಇವಾಗ ಟೀಸರ್ ನೋಡೋ ಸಮಯ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಬನ್ನಿ ಇವಾಗ ಟೀಸರ್ ನೋಡೋಣ ಹೇಗಿದೆ ಅಂತ. ಓಹೋ ನೈಸ್. ಕಾರ್ಡು. ಓ KVN ಪ್ರೊಡಕ್ಷನ್ಸ್. ಓ ಕೂಲ್ ನೈಸ್. ಹಸಿರು ತುಂಬಿದ ಊರಲ್ಲಿ ಉಸಿರನ್ನು ಅರಸಿಕೊಂಡು ಬಂದಿದ್ದಾನೆ. ನರರು ಓಡಾಡೋ ಜಾಗದಲ್ಲಿ ಬಲಿ ಯಪ್ಪ. ಸರಿ, ಓಕೆ. ಓ ಸಾವಿರ ಜನ ಬದುಕಿರೋ ಊರಲ್ಲಿ ಸಾವು. ಓ ಪ್ರಶಾಂತ್ ಅವ್ರದ್ದು. ಓಕೆ. ಓ ಏನಿದೆ ರಾಜ್ ಬಿ ಶೆಟ್ಟಿ ಅವರು. ಓಕೆ. ಓ ಐ ಸಿ, ನೈಸ್. ಓ ಬೇರೆ ಲುಕ್ ಇದೆ ಅವರಿಗೆ. ಯೋ ನೈಸ್. ರಕ್ಕಸಪುರ ದೋಳ್. ನೈಸ್. ಡೈರೆಕ್ಟೆಡ್ ಬೈ ರವಿ ಸರಂಗ. ಕ್ರೇಜಿ. ಓ 6th ಫೆಬ್ಗೆ ರಿಲೀಸ್ ಆಗ್ತಿದೆ. ಕ್ರೇಜಿ. ಇದು ಗೊತ್ತಿರಲಿಲ್ಲ 6th ಫೆಬ್ಗೆ ರಿಲೀಸ್ ಆಗ್ತಿದೆ ಅನ್ನೋದು. ಓ ನೈಸ್. ಹೇಗಪ್ಪ, ಅಯ್ಯೋ ಕ್ರೇಜಿ ಇತ್ತು ಇದು ಟೀಸರ್ ಮಾತ್ರ. ನನಗೇನು ಅನಿಸ್ತಂದ್ರೆ, ಒಂದು ಹಳ್ಳಿಯಲ್ಲಿ ತುಂಬ ಘಟನೆಗಳು ನಡೀತಿದೆ ಮಹಿಳೆಯರ ಮೇಲೆ. ಸೊ ಅವ್ರನ್ನೆಲ್ಲ ಕಾಪಾಡೋಕ್ಕೆ ಅಥವಾ ಆ ಹಳ್ಳಿಗೆ ಒಂದು ಸೊಲ್ಯೂಷನ್ ತರಕ್ಕೆ ಒಂದು ಹೀರೋ ಥರ ರಾಜ್ ಬಿ ಶೆಟ್ಟಿ ಅವ್ರು ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಟೀಸರ್ ನೋಡ್ಬಿಟ್ಟು. ಅವ್ರ ಮುಖಕ್ಕೆ ಬರೋ ಬೆಂಕಿ, ಆ ಬೈಕು ಕೆರೆ ಮೇಲೆ ಜಂಪ್ ಹೊಡೆದಾಗ ವೀಲಿಗೆ ಬರೋ ಬೆಂಕಿ ಸಾಕಾಗಿದೆ. ನಾನು ಪೋಸ್ಟರ್ ನೋಡಿದಾಗಲೇ ಅನ್ಕೊಂಡೆ ಗೋಸ್ಟ್ ರೈಡರ್ ಥರ ಇದೆ ಅಂತ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಕನ್ನಡದಲ್ಲಿ ಈ ಥರ ಕಾನ್ಸೆಪ್ಟ್ಸ್ ತಂದು ಮೂವಿ ಮಾಡ್ತಿರೋದೇ ನಿಜ ಖುಷಿ. ಮಸ್ತಾಗಿದೆ. ಪ್ರಶಾಂತ್ ಸಂಬರ್ಗಿ ಅವ್ರು ಕೂಡ ಇದ್ದಾರೆ, ಪೊಲೀಸ್ ಆಫೀಸರ್ ಆಗಿರ್ಬೋದು ಅನ್ಸುತ್ತೆ, ಬಿಕಾಸ್ ಪೊಲೀಸ್ ಬಟ್ಟೆಯಲ್ಲಿ ಕಾಣಿಸಿದ್ರು. ಆಮೇಲೆ ಟೀಸರು ಮತ್ತು ಇನ್ನೊಂದೇನು ಅನಿಸ್ತು ಅಂದರೆ, ದ ಸೆಟ್ ಆರ್ ದ ಲೊಕೇಶನ್, ಶೂಟ್ ಲೊಕೇಶನ್ ಸಾಕಾಗಿದೆ. ಹಳ್ಳಿಯಲ್ಲಿ ಲೈಕ್ ಆ ಹಳ್ಳಿ ವೈಬ್ಸ್ ಕೊಡೋದು, ಹಳ್ಳಿ ಊರಲ್ಲಿ ಏನೋ ನಡೀತಿದೆ, ಯಾರೋ ಒಬ್ರು ಹೀರೋ ಥರ ಆಗಿ ಬಂದ್ಬಿಟ್ಟು ಸೇವ್ ಮಾಡೋದಾಗ್ಲಿ, ಆ ಥರ ಇದೆ ಅಂತ ಅನ್ಕೊಂಡಿದ್ದೀನಿ. 6th ಫೆಬ್ಗೆ ರಿಲೀಸ್ ಆಗ್ತಿದೆ ಅನ್ನೋ ನನಗೆ ನಿಜ ಗೊತ್ತಿರಲಿಲ್ಲ. ಕ್ರೇಜಿ ಆ್ಯಕ್ಟಿವಿಟಿ ಬೈ ರಾಜ್ ಬಿ ಶೆಟ್ಟಿ ಅವರು. ಜುಲೈಯಲ್ಲಿ ಸೂ ಫ್ರಮ್ ಸೋ, ಡಿಸೆಂಬರಲ್ಲಿ 45,
ಲ್ಯಾಂಡ್ ಲಾರ್ಡ್ ಯಾವಾಗ ಅಂದರೆ ಜಾನ್ವರಿ ಅಂದ್ಕೊಂಡಿದ್ದೀನಿ, ಮರ್ತೋಗಿದೆ ಡೇಟು. ಆ್ಯಂಡ್ ಫೆಬ್ಬಲ್ಲಿ ಇದು ರಕ್ಕಸಪುರದವಳು ಕ್ರೇಜಿ ನೆಕ್ಸ್ಟ್ ಲೆವೆಲ್ಲು. ನನಗೆ ಇಷ್ಟ ಆಯಿತು ಟೀಸರು. ಟ್ರೇಲರ್ ಬಂದಾಗಲೂ ನಾನು ರಿಯಾಕ್ಷನ್ ಮಾಡ್ಬಿಟ್ಟು ಹಾಕ್ತೀನಿ. ಅಲ್ಲಿವರೆಗೂ ನಾನು ಬೇರೆ ವೀಡಿಯೋಸ್ ಎಲ್ಲ ಹೋಗ್ಬಿಟ್ಟು ನೋಡಿ. ಆ್ಯಂಡ್ ಇದೇ ಥರ ವೀಡಿಯೋಸ್ ಮಾಡ್ಕೊಂಡು ಬರ್ತಿರ್ತೀನಿ. ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಹಾಕ್ಬಿಟ್ಟು ತಿಳಿಸಿ. ಅಲ್ಲಿ ಮುಂದಿನ ವೀಡಿಯೋವರೆಗೂ ಪೀಸ್ ಔಟ್.